ಮತ್ತೆ ಗೋಪ್ರದರ್ಶನ ಆಗಿದೆ. ಗೋಪ್ರದರ್ಶನ ಪ್ರಾರಂಭವಾಗಿ ನಮ್ಮ ರೆಕಾರ್ಡ್ ಪ್ರಕಾರ 104ನೇ ವರ್ಷದ ಗೋಪ್ರದರ್ಶನ. ರಥೋತ್ಸವ 8-11 ನಾಳೆ ಶನಿವಾರ ಬೆಳಿಗ್ಗೆ ರಥೋತ್ಸವ ಇದೆ. ರಥೋತ್ಸವದ ನಂತರ ಅನ್ನಸಂತರ್ಪಣೆ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ, ಹಾಗೆ ಸಂಜೆಗೆ ಜಾತ್ರೋತ್ಸವ ಪ್ರಾರಂಭ. ಜಾತ್ರೋತ್ಸವನ ನಮ್ಮ ಜಾತ್ರಾ ಮೈದಾನದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೆಲ್ಲವನ್ನು ತಾವು ಸಾರ್ವಜನಿಕರಿಗೆ ತಿಳಿಸಬೇಕು. ಹಾಗೆ ಮೊನ್ನೆ ಹುಣ್ಣಿಮೆ ದಿವಸದಿಂದ ನಮ್ಮ ಜಾತ್ರಾ ರಥೋತ್ಸವದ ಕಾರ್ಯಕ್ರಮಗಳು ಪ್ರಾರಂಭವಾಗಿದೆ. ಹುಣ್ಣಿಮೆ ದಿವಸ ಸಂಕ್ರಾಂತಿ ಪೂಜೆ ಆಯಿತು, ಮಾರನೇ ದಿವಸ ನಮಗೆ ರಥೋತ್ಸವ ಆಯಿತು, ಇವತ್ತು ಪೂರ್ಷಿಕ ವಾಹನ ಸೇವೆ ಆಯಿತು, ಇವತ್ತು ಚಂದ್ರಬಿಂಬೋತ್ಸವ, ಹಾಗೆ ನಮ್ಮ ರಥೋತ್ಸವ ನಾಳೆ, ನಾಡಿದ್ದು ಭಾನುವಾರ ವೃಷಭ ವಾಹನ ಸೇವೆ, ಆಮೇಲೆ ಸೋಮವಾರ ಅಶ್ವಾರೂಢ ಸೇವೆ, ಮಂಗಳವಾರ ಮಯೂರ ವಾಹನ ಸೇವೆ, ಬುಧವಾರ ನಮ್ಮದು ತೆಪ್ಪೋತ್ಸವ, ಬುಧವಾರ ತೆಪ್ಪೋತ್ಸವ, ಹೀಗೆ ಗುರುವಾರ ಬೆಳಗ್ಗೆ ತೀರ್ಥಸ್ನಾನ. ಇದೇ ಗಣಪತಿನ ನಾವು ಈ 5 ದಿನನೂ ಹೊರಗಡೆ ಮೆರವಣಿಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಪೂರ್ತಿ ಕೃಷ್ಣನಗರ ಟೌನಲ್ಲಿ ಒಂದು ಸಾರ್ವಜನಿಕವಾದ ಅಂದರೆ ಗಣಪತಿನ ಮೆರವಣಿಗೆ ತಗೊಂಡು ದೇವರನ್ನೇ, ಆ ದೇವರನ್ನ ನಾವು ತೀರ್ಥಸ್ನಾನ ದಿನ ಸ್ವೀಕರಣಗೊಳಿಸಿ ದೇವಸ್ಥಾನಕ್ಕೆ ಆಹ್ವಾನಿಸ್ತೀವಿ. ಗೋಪ್ರದರ್ಶನದಲ್ಲಿ ನಾವು ರೈತರ ಅನುಕೂಲಕ್ಕೆ ಕಳಸಲ ಮಾಹಿತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ವಿ. ಈ ವಿಷಯದಲ್ಲಿ ಈ ಸಲ ನಮ್ಮ 13ನೇ ತಾರೀಕು ದಿನ ಮಾಹಿತಿ ಕೇಂದ್ರ, ಪಶುಸಂಗೋಪನೆಯವರಿಗೆ ಪಶುವೈದ್ಯ ಇಲಾಖೆಯಿಂದ, ಕೃಷಿ ಬಗ್ಗೆ ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಬಗ್ಗೆ ತೋಟಗಾರಿಕೆ ಇಲಾಖೆಯಿಂದ, ಹಾಗೆ ಅರಣ್ಯ ಇಲಾಖೆಯಿಂದ ಅರಣ್ಯದ ಬಗ್ಗೆ, ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆಯವರು, ಹಾಗೆ ನಮ್ಮ ಮೀನುಗಾರಿಕೆ, ಇವೆಲ್ಲರದ್ದು ಮಾಹಿತಿ ಕೇಂದ್ರಗಳಿರ್ತದೆ ರೈತರಿಗೆ ಹೆಚ್ಚಿನ ಮಾಹಿತಿಗೋಸ್ಕರ. ಗೋಪ್ರದರ್ಶನದ ಜೊತೆಗೆ ನಾವು ಸಾಕು ಪ್ರಾಣಿಗಳ ಒಂದು ಪ್ರಶಂಸೆ ಇಟ್ಕೊಂಡಿದ್ದೇವೆ. ಮೇಕೆ, ಕುರಿ, ಶ್ವಾನ, ಕೋಳಿ, ಬೆಕ್ಕು, ಮೊಲ, ಇತರ ಪಕ್ಷಿಗಳು, ಅಂದರೆ ಯಾವುದೇ ಪ್ರಾಣಿಗಳನ್ನು ತಾವು ಮನೆಯಲ್ಲಿ ಸಾಕಿದರೆ ಅಂಥ ಪ್ರಾಣಿಗಳಲ್ಲಿ ಪ್ರದರ್ಶಿಸತಕ್ಕಂಥ ಒಂದು ಸದಾವಕಾಶವನ್ನು ಈ ವರ್ಷ ಜಾತ್ರೆಯಿಂದ ನಮ್ಮ ಶ್ರೀ ಗಣಪತಿ ಸೇವಾ ಸಮಿತಿಯಲ್ಲಿ ಮಾಡಿಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಯಾರ ಥರ ನಮ್ಮ ವಿಶೇಷವಾಗಿ ಸಾಕಿರ್ತಕ್ಕಂಥ ಪ್ರಾಣಿಗಳನ್ನ ತಂದಲ್ಲಿ ಪ್ರದರ್ಶನ ಇಟ್ಟು ಅದಕ್ಕೆ ಬಹುಮಾನ ಪಡ್ಕೊಳ್ಬೋದು. ಬಂದವರು ಸಹ ಪ್ರಾಣಿಗಳ ವಿಶೇಷವಾಗಿ ನೋಡಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿ ತಿಳಿಸ್ತೇನೆ. ಕುಶಾಲನಗರದಲ್ಲಿ 104ನೇ ಗೋಪ್ರದರ್ಶನ ವಿಜೃಂಭಣೆಯಿಂದ ನಡೀತಿದೆ. ಅದ್ದೂರಿ ವಿಜೃಂಭಣೆಯಿಂದ ನಡೀತಿದೆ ಗಣಪತಿ ಉತ್ಸವ. ಅದಕ್ಕೆ ನಿಮ್ಮ ಸಹಕಾರ, ಪತ್ರಕರ್ತರ ಮಿತ್ರರೆಲ್ಲ ಸಹಕಾರ ಬೇಕು, ಊರಿನ ಸಹಕಾರ ಬೇಕು.